ಸಿನಿಮಾ ರಿಲೀಸ್ ಹಂತದಲ್ಲಿದೆ ಅಂದರೆ ಎದೆ ಡವಡವ ಅನ್ನುತ್ತೆ. ಆದರೆ ನಮ್ಮ ಸ್ಯಾಂಡಲ್ವುಡ್ ನಟಿ ಮಿಲನಾ ನಾಗರಾಜ್ ಅವರು ಆರಾಮಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರ ಸಿನಿಮಾ ಹೆಸರೇ ಆರಾಮ್ ಅರವಿಂದ ಸ್ವಾಮಿ. ಸದ್ಯಕ್ಕೆ ಎಷ್ಟೇ ಕಮಿಟ್ಮೆಂಟ್ಗಳಿದ್ರೂ ಸಿನಿಮಾಗೋಸ್ಕರ ಅವರು ಪ್ರಮೋಷನ್ಗೋಸ್ಕರ ಹೊರಗೆ ಬರ್ತಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮಿಲನಾ ಮ್ಯಾಮ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಸಿನಿಮಾ ಟೈಟಲಲ್ಲೇ ಆರಾಮ್ ಅನ್ನೋವಂಥದ್ದಿದೆ. ಪ್ರತಿಯೊಬ್ಬರು ಈಗ ನಿಮ್ಮ ಫ್ಯಾನ್ಸ್ ಇರಬಹುದು ಅಥವಾ ಫಾಲೋವರ್ಸ್ ಇರಬಹುದು, ಪ್ರತಿಯೊಬ್ಬರು ಸದ್ಯಕ್ಕೆ ನಿಮ್ಮನ್ನು ಮೆಚ್ಕೊಳ್ತಾ ಇರೋದು ಒಂದು ವಿಷಯ. ನಿಮಗೂ ಸಹ ಗೊತ್ತಿರುವಂಥದ್ದು, ಮಗಳು ಆಗಮನವಾಗಿದೆ. ಮಗಳು ಆಗಮನ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು, ಇದು ಎಷ್ಟು ಖುಷಿ ಕೊಡ್ತಿದೆ ನಿಮಗೆ? ಡೆಫಿನೆಟ್ಲಿ ಖುಷಿಯಾಗಿದೆ. ಯಾಕೆಂದರೆ ಸಿನಿಮಾಗಳು ರಿಲೀಸ್ ಅಂದರೆ ಸಿನಿಮಾದವ್ರಿಗೊಂದು ಹಬ್ಬದ ಥರ, ಹಬ್ಬದ ವಾತಾವರಣ. ಆ್ಯಂಡ್ ಆಲ್ಸೋ ಸಿನಿಮಾ ಕಂಟೆಂಟ್ ಮೇಲೆ ಒಂದು ಕಾನ್ಫಿಡೆನ್ಸ್ ಇದ್ದಾಗ ಅಥವಾ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಮಗೆ ಗೊತ್ತಿದ್ದಾಗ ಆ ಕಾನ್ಫಿಡೆನ್ಸ್ ಸ್ವಲ್ಪ ಬೇರೆ ಥರ ಇರುತ್ತೆ, ಪಾಸಿಟಿವ್ ಆಗಿರುತ್ತೆ ಮೈಂಡ್ ಸೆಟ್ಟು. ಸಿನಿಮಾ ರಿಲೀಸ್ ಆಗೋದೊಂದು ಖುಷಿನೇ ಅಲ್ವಾ? ಅಂದರೆ ವರ್ಷಗಳ ಪ್ರಯತ್ನ, ಒಂದು ವರ್ಷಕ್ಕೆ ಒಂದು ಎಕ್ಸಾಮ್ ಬರೀತೀವಲ್ಲ ಆ ಥರ ರಿಸಲ್ಟ್ ನೋಡೋವಂಥ ಸಮಯ. ಸೊ ಒಂದು ವರ್ಷದ ಎಫರ್ಟು. ಸೊ ಡೆಫಿನೆಟ್ಲಿ ರಿಲೀಸ್ ಖುಷಿ ಇದೆ. ಆಲ್ಮೋಸ್ಟ್ ಒಂದು ಡಿಕೇಡ್ ನೀವು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀರಾ ಇಂಡಸ್ಟ್ರಿನಲ್ಲಿ. ಈ ಬಗ್ಗೆ ಹೇಳೋದಾದರೆ ನಿಮಗೆ ಎಷ್ಟು ಏನೇನು ಕಲ್ತ್ರಿ ಮ್ಯಾಮ್? ಇನ್ನೂ ಕಲಿತಾ ಇದ್ದೀರಾ? ಹೇಗೆ? ಕಲಿಯೋದು ಡೆಫಿನೆಟ್ಲಿ ಮುಗಿಯಲ್ಲ. 10 ವರ್ಷಗಳಾಗಿದೆ, ಬಹಳಷ್ಟು ಸಿನಿಮಾಗಳಾಗಿದೆ. ಎಲ್ಲ ಸಿನಿಮಾನೂ ಒಂದೊಂದು ರೀತಿ ಕಲಿಕೆನೆ. ಯಾಕೆಂದರೆ ಎಲ್ಲ ಸಿನಿಮಾಗಳು ಬೇರೆ ರೀತಿ ಪಾತ್ರಗಳು ಮಾಡ್ತೀವಿ. ಒಂದೊಂದು ತಂಡದಲ್ಲಿ ಬಹಳಷ್ಟು ನಟ ನಟಿಯರನ್ನ ಭೇಟಿ ಆಗ್ತೀವಿ. ಎಲ್ಲರಿಂದ ಕಲಿಯೋದಿರುತ್ತೆ. ಆ್ಯಂಡ್ ಬೇರೆ ಬೇರೆ ನಿರ್ದೇಶಕರು ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ. ಸೊ ಕಲಿಕೆ ಅಂತಲೇ ಹೇಳ್ಬೋದು. ಇಟ್ಸ್ ನೆವರ್ ಎಂಡಿಂಗ್ ಕಲಿಯೋದು. ಆ್ಯಂಡ್ ಚೆನ್ನಾಗಿತ್ತು. ಅಂದರೆ ಇಟ್ಸ್ ಎಕ್ಸ್ಪೀರಿಯನ್ಸ್, ಅಂದರೆ ಎಕ್ಸ್ಪೀರಿಯನ್ಸಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಮಲಯಾಳಿ ಟೀಚರಾಗಿ ಕಾಣಿಸ್ಕೊಂಡಿರುವಂಥದ್ದು. ಮಲಯಾಳಂ ನಿಮಗೆ ಮುಂಚೆನೇ ಗೊತ್ತಿತ್ತಾ, ಕಲ್ತಿದ್ದೀರಾ ಹೇಗೆ ಅಂತ? ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡಿದ್ದೆ ನಾನು. ಸೊ ಆವಾಗ ನಾನು ಡೈಲಾಗ್ಸ್ ಎಲ್ಲ ನಾನೇ ತಗೋತಾ ಇದ್ದೆ, ಅಂದರೆ ಕಲ್ತ್ಕೊಂಡು. ಸೊ ಮಲಯಾಳಂ ಬಹುತೇಕ ಅರ್ಥ ಆಗುತ್ತೆ ನನಗೆ. ಈಗ ಮಲಯಾಳಂ ಸಿನಿಮಾ ನೋಡ್ಬೇಕಾದ್ರೆ ನಾನು ಮಲಯಾಳಮಲ್ಲೇ ನೋಡ್ತೀನಿ. ಬಹಳಷ್ಟು ಅರ್ಥ ಕೂಡ ಆಗುತ್ತೆ. ಬಟ್ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಭಾಷೆ. ಅದರ್ವೈಸ್ ಅರ್ಥ ಆಗುತ್ತೆ ನನಗೆ. ಓಕೆ, ಈಗ ನಿಮ್ಮ ಸಿನಿಮಾ ಪ್ರತಿಯೊಂದು ಸಿನಿಮಾ ನಾವು ನೋಡ್ತಾ ಇದ್ದಾರೆ. ಬ್ಯಾಕ್ ಏನೇನು ಮಾಡಿದ್ರಿ? ಲವ್ ವರ್ಡ್ಸ್ ಇರ್ಬೋದು, ಲವ್ ಮಾಕ್ಟೈಲ್ ಇರ್ಬೋದು, ಅಥವಾ ಈಗ ಒಂದು ಸಿನಿಮಾ ಬರ್ತಿರೋದು. ನಿಮ್ಮ ಹೇರ್ ಸ್ಟೈಲ್ ಪ್ರತಿಯೊಂದರಲ್ಲೂ ಚೇಂಜ್ ಆಗಿರುವಂಥದ್ದು. ಜೊತೆಗೆ ನಿಮ್ಮ ಹೇರ್ ಸ್ಟೈಲ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡೋ ಹಾಗೆ ಹೆಣ್ಮಕ್ಳು ಅದನ್ನು ರೀಲ್ಸಲ್ಲಿ ಕಾಪಿ ಮಾಡ್ತಿರೋವಂಥದ್ದು. ಇದೇನಾದರೂ ನಿಮ್ಮ ಗಮನಕ್ಕೆ ಬಂದಿದೆಯಾ? ಎಷ್ಟು ಖುಷಿಯಾಗುತ್ತೆ ನಿಮ್ಮ ಒಂದು ಹೇರ್ ಸ್ಟೈಲ್ನೂ ಸಹ ಅವರು ಕಣ್ಣು ಅಷ್ಟು ಮಿಟುಕ್ಸ್ದಂಗೆ ನೋಡ್ತಾರೆ ಅಂದರೆ. ಡೆಫಿನೆಟ್ಲಿ ಖುಷಿಯಾಗುತ್ತೆ. ಅಂದರೆ ನಿಮಗೆ ಅಂದರೆ ನಟ ನಟಿಯರಿಗೆ ಅದೊಂದು ಯಾವಾಗಲೂ ಇಟ್ಸ್ ಅ ಬ್ಲೆಸ್ಸಿಂಗ್. ಯಾಕೆಂದರೆ ಅಂದರೆ ನಮಗೊಂದು ಅವಕಾಶ ಕೂಡ ಇರುತ್ತೆ ಒಂದು ಒಳ್ಳೆ ರೀತಿಯಾದ ಕೆಲಸ ಮಾಡಿ ಒಳ್ಳೆ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಮತ್ತೊಬ್ಬರ ಜೀವನದಲ್ಲಿ. ಫ್ಯಾಷನ್ ಅಂತ ಬಂದಾಗ ಡೆಫಿನೆಟ್ಲಿ ಇವಾಗ ನಾವು ಹೊಸತನ ಟ್ರೈ ಮಾಡ್ತಾ ಇರಬೇಕಾಗುತ್ತೆ. ಅದು ಇಷ್ಟ ಆಗಿ ಬಹಳಷ್ಟು ಜನ ನಿಧಿಮಾ ಹೇರ್ ಸ್ಟೈಲ್ ಇರ್ಬೋದು, ನನ್ನ ಕೌಸಲ್ಯ ಸುಪ್ರಜಾರಾಮಲ್ಲಿ ನಾನು ಫ್ರಿಂಜ್ ಮಾಡ್ಕೊಂಡಿದ್ದೆ, ಆ ಹೇರ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದನ್ನು ಫಾಲೋ ಮಾಡ್ತಾರೆ. ಹಾಗಂತ ನಾವು ಸಿನಿಮಾಗೋಸ್ಕರ ಏನೇನೋ ಮಾಡೋಕ್ಕಾಗಲ್ಲ. ಪಾತ್ರಕ್ಕೆ ತಕ್ಕಂಗೆ ಏನು ನಾವು ಅಂದರೆ ಏನು ಸೂಟ್ ಆಗುತ್ತೆ ಅಂಥದ್ದು ಮಾಡ್ಬೋದು. ಡೆಫಿನೆಟ್ಲಿ ಖುಷಿ ಆಗುತ್ತೆ ಅದನ್ನು ಫ್ಯಾನ್ಸು ಅಥವಾ ಮತ್ತೊಬ್ಬರು ಫಾಲೋ ಮಾಡಿದಾಗ. ಸಿನಿಮಾಗಳ ಒಂದು ಕತೆ ಇರ್ಬೋದು, ಯಾವ ರೀತಿ ಆಯ್ಕೆ ಮಾಡ್ತಾರೆ ಮಿಲನ ಅವರು ಅನ್ನೋಂಥ ಒಂದು ಪ್ರಶ್ನೆ ಹಾಗೂ ಕುತೂಹಲ. ಈಗ ಬಹಳಷ್ಟು ಈಗ ಒಂದು ಸಿನಿಮಾ ಗೆದ್ದ ತಕ್ಷಣ ಅದೇ ರೀತಿಯಾದಂಥ ಕತೆಗಳು ಬರೋ ಸಾಧ್ಯತೆ ಜಾಸ್ತಿ. ಇವಾಗ ಒಂದು ರೀತಿ ಕ್ಯಾರೆಕ್ಟರ್ ಮಾಡಿದ್ರೆ ಅದೇ ರೀತಿ ಕತೆಗಳು ಬರುತ್ತೆ. ಅದ್ರ ಹೊರತಾಗಿ ಏನು ಮಾಡ್ಬೋದು ಅಂತ ನಾನು ಚೂಸ್ ಮಾಡ್ಬೇಕಾದ್ರೆ ನೋಡ್ತೀನಿ. ಆ್ಯಂಡ್ ಕತೆ ಸ್ವಲ್ಪ ವಿಭಿನ್ನವಾಗಿರಬೇಕು. ನಾನು ಮಾಡಿರೋಂಥ ಪಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಈಗ ನಾನು ಈಗ ಲವ್ ಮಾಕ್ಟೇಲಲ್ಲಿ ಒಂದು ರೀತಿ ಪಾತ್ರ, ನಾನು ಲವ್ ಬರ್ಡ್ಸಲ್ಲೇ ನಂದು ಬೇರೆ ರೀತಿಯಾದಂತಹ ಔಟ್ಲುಕ್ ಇರ್ಬೋದು ಪಾತ್ರ. ಆ್ಯಂಡ್ ಕೌಸಲ್ಯಲ್ಲಿ ಮತ್ತೆ ನಾನು ಸ್ವಲ್ಪ ಗ್ರೇ ಶೇಡ್ ಮಾಡಿದ್ದೆ. ಸೊ ಹಾಗೆ ಇದ್ರಲ್ಲಿ ಮತ್ತೆ ಮಲಯಾಳಿ ಟೀಚರ್ ಬೇರೆ ರೀತಿಯಾಗಿ. ಸೊ ಎಲ್ಲೋ ಒಂದು ಕಡೆ ವೆರೈಟಿ ಕೊಡಬೇಕು ಅನ್ನೋದು ಡೆಫಿನೆಟ್ಲಿ ಮೈಂಡಲ್ಲಿದೆ. ನಮಗೆ ಬರೋಂತಹ ಸಿನಿಮಾಗಳಲ್ಲಿ ನಾವು ಅದನ್ನು ಚೂಸ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. 11 ವರ್ಷಗಳ ನಿಮ್ಮ ಸಿನಿ ಜರ್ನಿನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಹೀರೋಯಿನ್ ಆಗಿ ನೀವು ನೋಡಿರ್ತೀರ. ನಿಮ್ಮ ಸ್ಟ್ರಗಲ್, ನಿಮ್ಮದೇ ಆದಂತಹ ಒಂದು ಚಾಲೆಂಜಸ್ನ ಫೇಸ್ ಮಾಡಿರ್ತೀರ. ಈಗ ಸದ್ಯಕ್ಕೆ ಇರುವಂತಹ ಒಂದು ಪೊಸಿಷನ್ ಇರ್ಬೋದು, ಜಾಗ ಇರ್ಬೋದು, ಎಷ್ಟು ಸಾರ್ಥಕ ಅನಿಸುತ್ತೆ ನಿಮಗೆ? ಸಾರ್ಥಕ ಅನ್ಸೋಷ್ಟು ಬಹುಶಃ ಇಲ್ಲ, ಬಟ್ ಖುಷಿ ಆಗುತ್ತೆ. ಯಾಕೆಂದರೆ ಯಾವುದೇ ಪ್ರೊಫೆಷನಲ್ಲಿ ಇಷ್ಟು ಒಂದು ಡೆಕೇಡ್ 10 ವರ್ಷಗಳ ಕಾಲ ಸಸ್ಟೈನ್ ಆಗೋದು ಇಸ್ ನಾಟ್ ಈಸಿ, ಎಸ್ಪೆಷಲಿ ಸಿನಿಮಾ ರಂಗದಲ್ಲಿ. ಯಾಕೆಂದರೆ ಬಹಳಷ್ಟು ಏಳುಬೀಳುಗಳಿರುತ್ತೆ. ಆ್ಯಂಡ್ ಸರ್ಟನಿಟಿ ಇರೋದಿಲ್ಲ ನಿಮಗೆ. ಈ ಫಿಕ್ಸ್ ಜಾಬ್ ಥರ ಫಿಕ್ಸ್ ಸ್ಯಾಲರಿ ಆಗಲಿ ಅಥವಾ ಫಿಕ್ಸ್ ಪೊಸಿಷನ್ ಇರೋದಿಲ್ಲ. ಸೊ ಎವ್ರಿ ಡೇ ಇಸ್ ಲರ್ನಿಂಗ್ ಆ್ಯಂಡ್ ಎವ್ರಿ ಡೇ ಯು ಹ್ಯಾವ್ ಟು ಫೈಟ್ ಫಾರ್ ಇಟ್ ಅಂತಾರಲ್ಲ ಹಾಗೆ. ಸೊ ಸಿನಿಮಾಗಳ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೀವು ಎವ್ರಿ ಡೇ ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಒಳ್ಳೆ ಪರ್ಫಾರ್ಮೆನ್ಸಸ್ ಕೊಡಬೇಕಾಗತ್ತೆ. ಚೆನ್ನಾಗಿತ್ತು ನನಗೆ. ಇಟ್ ವಾಸ್ ಮೋಸ್ಟ್ಲಿ ಲೈಕ್ ಲರ್ನಿಂಗ್, ಬಟ್ ಖುಷಿನೂ ಆಗುತ್ತೆ. ದ ಕೈಂಡ್ ಆಫ್ ಫಿಲ್ಮ್ಸ್ I've got to play, kind of characters I've got to play. ಇನ್ನೂ ಮುಂದಕ್ಕೆ ಹೆಚ್ಚು ಒಳ್ಳೆ ಪಾತ್ರಗಳು ಮಾಡಬೇಕು ಅನ್ನೋದಂತೂ ಇದೆ.
ಪ್ರಾಂಪ್ಟಾಗಿ ಹೇಳಬೇಕಾದ್ರೆ ನಾವು ಬಾಲಿವುಡ್ ಇರ್ಬೋದು ಅಥವಾ ಬೇರೆ ಪರಭಾಷೆಯಲ್ಲಿ ಇರಬಹುದು, ನಾವು ಹೀರೋಯಿನ್ಸ್ಗಳನ್ನು ಮದುವೆ ಆದ ನಂತರ ಮಗು ಆದ ನಂತರ ಒಂದಷ್ಟು ಆರೈಕೆ ಅವ್ರನ್ನ ತಗೊಂಡು ಒಂದು 2 ಡೇಸ್ ಹಂಗೆ ತೊಗೊಂಡ ತಕ್ಷಣ ಮತ್ತೆ ಬ್ಯಾಕ್ ಟು ಸೆಟ್ ಅನ್ನೋ ರೀತಿ ಬಂದ್ಬಿಡ್ತಾರೆ. ಕನ್ನಡದಲ್ಲಿ ಬಹುಶಃ ಕಡಿಮೆ ಅಂತಲೇ ಹೇಳ್ಬೋದು. ಪರ್ಸ್ನಲ್ ಫ್ಯಾಮಿಲಿಗೆ ಸಾಕಷ್ಟು ಟೈಮ್ ಕೊಟ್ಟು ಅಲ್ಲೇ ಸಹ ಕಾಳಜಿ ವಹಿಸೋಕ್ಕೆ ಶುರು ಮಾಡ್ತಾರೆ. ನೀವು ಅಲ್ಲೂ ಇಲ್ಲೂ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇಂಟರ್ವ್ಯೂ ಮಧ್ಯದಲ್ಲಿ ಮಗುನ ಹೋಗಿ ನೋಡ್ಕೊಂಬರೋದು, ಈ ರೀತಿ ಒಂದು ಬ್ಯಾಲೆನ್ಸಿಂಗ್ ಮಗಳು ಎಷ್ಟು ಸಾಥ್ ಕೊಡ್ತಾ ಇದ್ದಾಳೆ? ಅದು ತುಂಬ ಚಿಕ್ಕದಲ್ವಾ, ಮಗುಗೇನು ಗೊತ್ತಾಗಲ್ಲ. ಅಫ್ಕೋರ್ಸ್ ಡಿಪೆಂಡೆನ್ಸಿ ಏನಾದಿರುತ್ತೆ, ತುಂಬ ಚಿಕ್ಕ ಮಗು ಆಗಿರುತ್ತೆ. ನನ್ನ ತಾಯಿ ಇದ್ದಾರೆ ಮನೇಲಿ, ಸೊ ಆ ರೀತಿ ಹೆಲ್ಪ್ ಆಗ್ತಿದೆ. ಬಟ್ ಅಫ್ಕೋರ್ಸ್ ಸಿನಿಮಾ ರಿಲೀಸ್ ಅಂತ ಬಂದಾಗ ನನ್ನ ಕರ್ತವ್ಯ ನಾನು ಮಾಡಲೇಬೇಕಾಗತ್ತೆ. ಮನೇಲೂ ಕೂಡ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ರಿಲೀಸ್ ಅಂತ ಬಂದಾಗ ಬಹುಮುಖ್ಯವಾಗಿ ನಮ್ಮ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮೋಷನ್ಸ್ಗೆ ನಾವು ಬರಬೇಕಾಗುತ್ತೆ. ಯಾಕಂದರೆ ನಟ ನಟಿಯರನ್ನು ನೋಡಿ ಫೇಸ್ ಆಫ್ ದ ಫಿಲ್ಮ್ ಅವ್ರನ್ನ ನೋಡೇ ಜನ ಥಿಯೇಟ್ರಿಗೆ ಬರೋವಂಥದ್ದು. ಅಲ್ಲಿ ಎಲ್ಲೋ ಒಂದು ಕಡೆ ಇಟ್ಸ್ ನಾಟ್ ಈಸಿ. ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾಗಳಿಗೆ ಜನನ ಥಿಯೇಟ್ರಿಗೆ ಕರೆಸೋದು ಇವತ್ತು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಫಾರ್ ವೇರಿಯಸ್ ರೀಸನ್ಸ್. ಅಲ್ಲೆಲ್ಲೋ ಒಂದು ಕಡೆ ನಾವು ಫೇಲ್ ಆಗಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಅಷ್ಟೇ. ಹೇಳಿದೆ ಆಗಲೇ ಒಂದು ಡಿಕೇಡ್ ಆಗಿದೆ ಅನ್ನುವಂಥದ್ದು. ಆಗ ಬರ್ತಿರೋಂಥ ಸಿನಿಮಾಗಳ ಪ್ರಮೋಷನ್ ವಿಭಿನ್ನವಾಗಿತ್ತು. ಈಗ ತುಂಬ ಸ್ಟ್ರಾಟಜಿ ಮಾಡಬೇಕಾಗುತ್ತೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ಅದು ಇದು ಅಂತ ಸಾಕಷ್ಟು ಇರುತ್ತೆ. ಸ್ಟ್ರೆಸ್ಫುಲ್ಲಾಗೂ ಇರುತ್ತೆ. ಈಗ ಸಿನಿಮಾ ಮಾಡೋದು ಹೆಚ್ಚಲ್ಲ, ಪ್ರಮೋಷನ್ ಮಾಡೋದು ಹೆಚ್ಚು ಅನ್ನೋಂಗಾಗಿದೆ. ನೀವು ಎಷ್ಟು ವೆರಿಫೈ ಆಗುತ್ತೆ, ನಿಮ್ಗೆ ಹೇಗೆ ಅನಲೈಸ್ ಮಾಡ್ತೀರಾ ಅಂತ? ಮುಂಚೆ ಏನಾಗ್ತಾ ಇತ್ತು, ನಾನು ಕರಿಯರ್ ಸ್ಟಾರ್ಟ್ ಮಾಡಿದಾಗ ಒಂದು 5-6 ಚಾನೆಲ್ಗಳಿದ್ವು. TV ಇಂಟರ್ವ್ಯೂಗೆ ಹೋಗ್ತಿದ್ವಿ ಅಷ್ಟೇ. ಆ್ಯಂಡ್ ಆಲ್ಸೋ ರೇಡಿಯೋ ಮೇ ಬಿ. ಸೋಷಿಯಲ್ ಮೀಡಿಯಾ ಇತ್ತು, ಬಟ್ ಈ ಲೆವೆಲ್ ಆಫ್ ರೀಚ್ ಇರಲಿಲ್ಲ. ಇವಾಗ ಐ ಡೋಂಟ್ ನೋ ಎಷ್ಟು ಯೂಟ್ಯೂಬ್ ಇಂಟರ್ವ್ಯೂಸ್ ಇರ್ಬೋದು, TV ಇಂಟರ್ವ್ಯೂಸ್ ಇರ್ಬೋದು. ಐ ಥಿಂಕ್ ಕೊಡ್ತೀವಿ ಅಂತಂದರೆ ಒಂದು 500 ಇಂಟರ್ವ್ಯೂಸ್ವರೆಗೂ ಕೊಡ್ಬೋದು ಅಂತ ಕಾಣುತ್ತೆ. ಬಟ್ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ಸಿನಿಮಾ ಕ್ವಾಲಿಟಿ ಚೆನ್ನಾಗಿರಬೇಕು. ನಾವು ಪ್ರಮೋಷನ್ ಮಾಡಲೇಬೇಕಾದಂಥ ಪರಿಸ್ಥಿತಿಲಿ ನಾವಿದ್ರೂ ಕೂಡ ಎಲ್ಲ ಡಿಪೆಂಡ್ ಆಗೋದು ಸಿನಿಮಾ ಮೇಲೆ. ಪ್ರೊಡ್ಯೂಸರ್ಸ್ ಕೆಪಾಸಿಟಿ ಮೇಲೆ ಕೂಡ ಹೋಗುತ್ತೆ. ಯಾಕೆಂದರೆ ಎಲ್ಲದೂ ಎಕ್ಸ್ಪೆನ್ಸಿವ್ ಆಗಿದೆ ಇವತ್ತು. ಸೊ ಪಬ್ಲಿಸಿಟಿ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಅಂದರೆ ನಿಮಗೆ ಅದಕ್ಕೆ ಲಿಮಿಟೇ ಇಲ್ಲ, ಆ ಲೆವೆಲ್ವರೆಗೂ ಮಾಡ್ಬೋದು ಪಬ್ಲಿಸಿಟಿ. ಬಟ್ ಏನಾಗುತ್ತೆ, ಜನಗಳಿಗೂ ಅದೇ ಕಂಟೆಂಟ್ ನಾವು ಅದಷ್ಟೇ ಇಂಟರ್ವ್ಯೂಸ್ ಕೊಟ್ಟು ಅದೇ ಕಂಟೆಂಟ್ ಮಾತಾಡ್ತಾ ಇದ್ರೆ ಅದು ವರ್ಕ್ ಆಗಲ್ಲ. ಎಂಡ್ ಆಫ್ ದ ಡೇ ಸಿನಿಮಾದಲ್ಲಿ ದಮ್ ಇರಬೇಕು. ಸಿನಿಮಾದಲ್ಲಿ ಕಾಂಟೆಂಟ್ ಇದ್ದರೆ, ವಿಷಯ ಇದ್ದರೆ ಡೆಫಿನೆಟ್ಲಿ ನೋಡ್ತಾರೆ. ಬಟ್ ಒಂದು ಮಟ್ಟಿನ ತಲುಪುವಂಥ ಪ್ರಯತ್ನ ನಾವು ಮಾಡಲೇಬೇಕು. ಬಿಕಾಸ್ ಎಲ್ಲರೂ ಮಾಡಿದಾಗ ನಾವು ಮಾಡಲಿಲ್ಲ ಅಂದರೆ ನಾವು ಕಣ್ಣಿಗೆ ಅಂದರೆ ಮರೆ ಆಗೋಗ್ತೀವಿ, ಕಾಣಿಸೋದಿಲ್ಲ. ವಿಸಿಬಿಲಿಟಿ ಈಸ್ ಇಂಪಾರ್ಟೆಂಟ್. ಸಿನಿಮಾ ಬರೋದು ಬಂತು ಇಲ್ಲೋ ಅನ್ನೋಂಗೆ ಆಗಬಾರ್ದು. ಹೌದು, ಗೊತ್ತಾಗುತ್ತೆ. ಇಲ್ಲ ನಮಗೆ ಸಿನಿಮಾ ಬಂದಿದ್ದೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆವಾಗ ಎಲ್ಲೋ ಒಂದು ಕಡೆ ನಾವು ಫೇಲ್ ಆದ್ವಿ ಅಂತ ಅನ್ಸುತ್ತೆ ನಮಗೆ. ಸೊ ಮಾಡಲೂಬೇಕು. ಹಂಗಂತ ತುಂಬ ಮಾಡೋಕ್ಕೆ ಬಹಳ ಇದಾಗುತ್ತೆ. ಯಾಕಂದರೆ ನೀವು ಹೇಳ್ದಂಗೆ ಶೂಟಿಂಗ್ 30 ದಿನ ಡೇಟ್ ಕೊಟ್ಟಿದ್ರೆ 30ಕ್ಕಿಂತ ಜಾಸ್ತಿ ದಿನಗಳು ಇದಕ್ಕೆ ಬೇಕಾಗ್ತಾ ಇದೆ ಪ್ರಮೋಷನ್ಸ್ಗೆ. ಪ್ರತಿ ಬಾರಿ ನಿಮ್ಮ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ಗೆ ಬರ್ತಿದ್ರಿ, ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾವನ್ನು ನೋಡ್ತಿದ್ರಿ, ರಿವ್ಯೂ ಕೊಡ್ತಿದ್ರು, ಅದನ್ನು ನೀವು ಕಣ್ಣಾರೆ ನೋಡ್ತಿದ್ರಿ, ಕೇಳಿಸ್ಕೊತಿದ್ರಿ. ಈ ಬಾರಿ ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಥಿಯೇಟರ್ಗೆ ಬರ್ತೀರಾ ಅನ್ನೋವಂಥದ್ದು? ಇನ್ನೂ ಡಿಸೈಡ್ ಮಾಡಿಲ್ಲ ನಾನು. ಇಲ್ಲಿ ನನ್ನ ಕಂಫರ್ಟಬಲ್ ಟೈಮಲ್ಲಿ ಹತ್ರನೇ ಬಂದು ಹೋಗ್ತಾ ಇದ್ದೀನಿ. ಶೋಗೆ ಬರ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಸಿನಿಮಾ ಅಂತೂ ನೋಡ್ತೀನಿ. ಓಕೆ, ಕೊನೆಯದಾಗಿ 22ನೇ ತಾರೀಕು ಸಿನಿಮಾ ಬರ್ತಿರೋವಂಥದ್ದು ನಿಮ್ಮ ಒಂದು ಮಲಯಾಳಿ ಟೀಚರ್ ಸ್ಟೈಲಲ್ಲಿ ಹೇಳಿಬಿಡಿ ಪ್ಲೀಸ್. ಇಲ್ಲ, ಆ ಥರ ಏನಿಲ್ಲ. ನಾವು ಬಹುತೇಕ ಕನ್ನಡನೇ ಯೂಸ್ ಮಾಡಿದ್ದೀವಿ. ಯಾಕಂದರೆ ಸಿನಿಮಾ ಕನ್ನಡ ಆಗಿರೋದ್ರಿಂದ ಬಹಳಷ್ಟು ಜನ ಇದ್ದಾರಲ್ವ, ಮಲಯಾಳೀಸ್ ಇದ್ದಾರೆ, ಕನ್ನಡ ಮಾತಾಡ್ತಾರೆ ಇಲ್ಲಿ. ಸೊ ಹಾಗಾಗಿ ಮಲಯಾಳಿ ಆ್ಯಕ್ಸೆಂಟಲ್ಲಿ ಏನು ಯೂಸ್ ಮಾಡಿಲ್ಲ. ಬಟ್ ಎನಿವೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ಸೊ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಆ್ಯಂಡ್ ನಮ್ಗೇನಂದರೆ ಕಾನ್ಫಿಡೆನ್ಸ್, ವರ್ಡ್ ಆಫ್ ಮೌತ್. ಅಂದರೆ ಒಬ್ಬರು ಸಿನಿಮಾ ನೋಡಿದ್ಮೇಲೆ ಅವರು ಒಂದು 4-5 ಜನಕ್ಕೆ ಹೇಳಿ ಸಿನಿಮಾ ಕನ್ವರ್ಟ್ ಆಗೋ ರೀತಿ ವರ್ಕ್ ಆಗುತ್ತೆ ಈ ಸಿನಿಮಾ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಸೊ ಥಿಯೇಟ್ರಲ್ಲಿ ನೋಡೋದೇ ಒಂದು ಎಕ್ಸ್ಪೀರಿಯನ್ಸ್, ಆ ಸೌಂಡ್ ಎಫೆಕ್ಟಲ್ಲಿ, ಆ ಇದರಲ್ಲಿ. ಸೊ ಐ ಥಿಂಕ್ ದ ಫಿಲ್ಮ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ಥಿಯೇಟರ್ ಹಾಲ್. ಸೊ ಥಿಯೇಟ್ರಿಗೆ ಬಂದು ಎಲ್ಲ ಸಿನಿಮಾ ನೋಡಿ. ಕೊನೆಯದಾಗಿ ಔಟ್ ಆಫ್ ದಿ ಬಾಕ್ಸ್ ನಿಮ್ಮ ಮಗಳ ಹೆಸರು ಏನು ಇಡಬೇಕಂತ ನೀವು ಅಂದ್ಕೊಂಡಿದ್ದೀರಾ? ಏನಿಲ್ಲ, ಪರಿ ಅಂತ ಹೆಸರು ನೇಮ್ ಮಾಡಿದ್ವಿ ಸದ್ಯಕ್ಕೆ. ಸೊ ಪರಿನೇ ಉಳ್ಕೊಳುತ್ತಾ, ಬೇರೆ ಹೆಸರು ಇರ್ತೀವ ಅನ್ನೋದು ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನೌ ಪರಿ. ಥ್ಯಾಂಕ್ ಯು ಮ್ಯಾಮ್. ಇದಿಷ್ಟು ನಟಿ ಮಿಲನ್ ನಾಗರಾಜ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.